ಮನದ ಮರೆಯ ಕಿಟಕಿಯಿಂದ ನುಸುಳಿ ಬಂದ ಬಿಸಿಲು ನೀನೇ ಸನಿಹ ಬಂದು ತಿಳಿಸು ಬೇಗ ನಿನಗುಂಟೆ ವಿರಹ ಬೇನೆ. ಸ್ನೇಹಿತರೆ, ನೀವು ಇವಾಗ ಎಡಕುಮಾರಿ ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ. ಇವಾಗ ನಾವು ದೇವ್ರ ಮನೆ ಹೋಗ್ತಾ ಇದೀವಿ. ಎಡಕುಮಾರಿ ಎಪಿಸೋಡ್ ಯಾವ ಥರ ಇತ್ತು, ಪನ್ನು ಮತ್ತು ಆಫ್ ರೋಡಿಂಗ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ತುಂಬ ಟಿಪಿಕಲ್ ಇದೆ, ಟಿಪಿಕಲ್ ಅಂತಿಲ್ಲ, ಆಫ್ ರೋಡ್ ನೀವು ಏನಾರು ಲವರ್ಸ್ ಆಗಿದ್ರೆ ಆರಾಮ್ ಹೊಡಿಬೋದು. ಮಾನ್ಸೂನಲ್ಲಿ ಸ್ವಲ್ಪ ಏನಂದರೆ ಯಾರಾದರೂ ಒಬ್ಬರು ಇಬ್ಬರು ಬರೋಕೆ ಹೋಗ್ಬೇಡಿ. ಏನಾದ್ರು ಒಂದು ಟೀಮು ಒಂದು ನಾಲ್ಕು ಜನ 5 ಜನ ಏನಾದ್ರು ಮೆಂಬರ್ಸ್ ಏನಾದ್ರು ಬರೋಂಗಿದ್ರೆ ಆರಾಮಾಗಿ ಹೊಡಿಬೋದು. ಒಬ್ಬರು ಇಬ್ಬರು ಏನಾರು ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಾರು ಸೋಲೋ ಏನಾರು ಬಂದರೆ ಇಲ್ಲಿ ಆ ಸೈಡಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಒಂದು 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ನೀವೇನಾರು ಆಫ್ ರೋಡ್ ಲವರ್ಸ್ ಏನಾರು ಆಗಿದ್ರೆ ಒಂದು 4-5 ಜನ ಬಂದರೆ ಆರಾಮಾಗಿ ಆಫ್ ರೋಡ್ ಟ್ರೈಲ್ ಮಾಡ್ದಂಗೆ ಆಗುತ್ತೆ. ಒಂದು ಒಳ್ಳೆ ಟನಲ್ ವ್ಯೂ ಎಲ್ಲ ನೋಡ್ಕೊಂಡಂಗೆ ಆಗುತ್ತೆ. ಒಂದು ಸಖತ್ತಾಗಿ ಒಂದು ಎಂಜಾಯ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ಬೋದು. ಇವಾಗ ಟೈಮು 12:30 ಆಗಿದೆ. ನಾವು ಒಂದೆಲ್ಲಾದರೂ ಈಗ ವಿಲೇಜ್ ನೋಡಿ ಗೊತ್ತಿಲ್ಲ, ವಿಲೇಜ್ ನೋಡ್ಕೊಂಡು ಊಟ ಮಾಡ್ಕೊಂಡು ದೇವ್ರ ಮನೆಗೆ ಹೋಗೋಣ. ನೆಟ್ ಬರ್ತಾ ಇದೆಯಾ? ಹಾಂ ಹಾಂ, ಅಲ್ಲಿ ನೋಡಲ್ಲಿ ಜಲ್ಲಿ ಒಂದು ಯಾವ್ದಾದ್ರು ಹೋಟೆಲಲ್ಲಿ ಊಟ ಮಾಡ್ಕೊಂಡು ದೇವ್ರ ಮನೆಗೆ ಹೋಗ್ತೀವಿ. ಸ್ನೇಹಿತರೆ, ಈಗ ಒಂದು ಯಾವುದೋ ಬಾನಹಳ್ಳಿ ಯಾವುದೋ ಒಂದು ಹಳ್ಳಿ ಬರುತ್ತೆ, ಅಲ್ಲಿ ಊಟ ಮಾಡ್ಕೊಂಡ್ವಿ. ಈ ಥರ ಬಾಳೆ ಊಟ ಮಾಡಿದ್ವಿ. ಈ ಕಡೆಲ್ಲ ಊಟ ಸ್ಟೈಲ್ ಚೆನ್ನಾಗಿದೆ ಗುರು. ಸಾಂಬಾರು ಅವ್ರು ಏನೇನೋ ಮಾಡ್ತಾರಲ್ಲ, ಚೆನ್ನಾಗಿದೆ ಊಟ. ವೆಜ್ ಊಟ ನಾನ್ ವೆಜ್ ಊಟ ಎಲ್ಲ ಚೆನ್ನಾಗಿದೆ. ಬಾಳೆಯಲ್ಲಿ ಊಟ ಕೊಟ್ಟರು ಊಟ ಮಾಡ್ಕೊಂಡಿದ್ವಿ. ಇವಾಗ ಇನ್ನೂ ಒಂದು 27 ಕಿಲೋಮೀಟ್ರ್ ಇದೆ ದೇವ್ರ ಮನೆ. ದೇವ್ರ ಮನೆಗೆ 2 ರೂಟ್ ಇದೆ. ಅಲ್ಲಿ ಬಾನಹಳ್ಳಿ ಹತ್ರ ಬರುತ್ತಲ್ಲ, ಅಲ್ಲಿ ಆ ಕಡೆಯಿಂದ ಹೋದರೆ 37-39 ಆಗುತ್ತೆ. ಇವಾಗ ನಾವು ಹೋಗೋ ರೂಟು 30 ಕಿಲೋಮೀಟರ್ಸ್ ಆಗುತ್ತೆ. ಈಗ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನೊಂದು 3 ಕಿಲೋಮೀಟರ್ಸ್ ಇದೆ ದೇವ್ರ ಮನೆ. ಪ್ರಾಬಬ್ಲಿ ಒಂದು 4 ಗಂಟೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. ಅಲ್ಲೊಂದು ಅದೊಂದು ಹಿಲ್ಲಲ್ಲಿ ಫುಲ್ಲು ಟಾಪಲ್ಲಿ ಹೋಗಿ ಒಂದು ವ್ಯೂ ನೋಡ್ಕೊಂಡು ಕುಪ್ಪಳಿಗೆ ಹೋಗೋ ಪ್ಲ್ಯಾನು. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಸ್ನೇಹಿತರೆ ದೇವ್ರ ಮನೆ ನೋಡ್ರಿ ಸ್ನೇಹಿತರೆ, ದೇವ್ರ ಮನೆ ನೋಡಿ ಸ್ನೇಹಿತರೆ. ಏನು ದೇವ್ರು ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ನಾವು ಮನುಷ್ಯರು ಕಾಣಿಸ್ತಾ ಇಲ್ಲ, ದೇವ್ರು ಕಾಣಿಸ್ತಾ ಇಲ್ಲ. ಇದು ವ್ಯೂ ಪಾಯಿಂಟ್ ಹೆಂಗೆ ಹೋಗ್ಬೇಕು? ಇಲ್ಲೆಲ್ಲೋ ಒಂದು ದೇವಸ್ಥಾನ ಇದೆ. ಹೇಳಿ ಬ್ರೋ, ನಿಮ್ಗೆ ಏನಾದ್ರು ಕಾಣಿಸಿದ್ರೆ ಹೇಳಿ. ಇದು ವ್ಯೂ ಪಾಯಿಂಟ್ ಎಲ್ಲಿದೆ? ಹಾಂ, ಇದು ದೇವ್ರ ಮನೆ ಇದೆನಾ? ದಾರಿ ಇಲ್ಲಿ ಬಿಟ್ಟು ಹೋಗ್ಬೇಕಾ? ಹೌದಾ, ನೀವು ಹೋಗ್ಬಂದ್ರಾ? ನಮ್ಮ ಕೊಪ್ಪಳ. ಹಾಂ, ಇಲ್ಲ ನಮ್ಮ ಫ್ರೆಂಡ್ ಹಿಂದೆ ನಾನು. ಹಾಂ ಸರಿ, ಹೋಗಿ ಬನ್ನಿ. ಹಾಂ, ಬಾಯ್. ನಾನು ಅದ ಅನ್ಕೊಂಡೆ, ಅಲ್ಲಿ ನಾನು ತುಂಬ ನೋಡಿದ್ದೀನಿ ಲಾಸ್ಟ್ ಟೈಮ್ ಬಂದಾಗ. ಅದೊಂದು ವ್ಯೂ ಪಾಯಿಂಟ್ ಬರುತ್ತೆ ಈ ಮಳೆಯಲ್ಲಿ. ವ್ಯೂ ಪಾಯಿಂಟ್ ಇಲ್ಲ, ಯಾವ ಪಾಯಿಂಟು ಇಲ್ಲ, ಗೊತ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಹೋಗೋಕ್ಕಾಗಲ್ಲ ಅನ್ಸುತ್ತೆ ನನಗೇನೋ, ಯಾಕಂದರೆ ಫುಲ್ ಮಳೆ ಆಗಿದೆ. ಸ್ನೇಹಿತರೆ, ಇವಾಗ ನಾವಿದ್ದೀವಿ ದೇವ್ರ ಮನೆ ಪಾಯಿಂಟಲ್ಲಿ. ಇಲ್ಲಿ ಬೈಕನ್ನೆಲ್ಲ ಈ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಇಲ್ಲಿ ಮೇಲೆ ನಡ್ಕೊಂಡು ಹೋದ್ರೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸ್ನೇಹಿತರೆ,
ನೋಡ್ರಿ ಏನಂದ್ರೆ ಏನು ಕಾಣ್ತಾ ಇಲ್ಲ. ಈಗ ಒಂದು 5 ನಿಮಿಷದಿಂದ ಜಸ್ಟ್ ಮಳೆ ಬರ್ತಾ ಇತ್ತು. ಇವಾಗ ಫುಲ್ಲು ಪಾಗು. ಇಲ್ಲಿ ಒಂದು ಕಾಳ ಬೇರೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಅದಕ್ಕೆ ಇದನ್ನ ದೇವ್ರ ಮನೆ ಅಂತ ಕರೀತಾರೆ. ಈಗ ಹೋಗ್ತಾ ಇದಾರಲ್ಲ ಕಾರ್ನವರು, ಅಲ್ಲಿ ಫುಲ್ ಟಾಪಲ್ಲಿ ಸಿಕ್ಕಿದ್ರು ಮೇಲೆ ವ್ಯೂ ಪಾಯಿಂಟ್ ಹತ್ರ. ಸಖತ್ ಎಂಜಾಯ್ ಮಾಡಿದೀವಿ. ಈಗ ಆ ವಿಡಿಯೋಗಳು ನೀವೆಲ್ಲ ನೋಡ್ಕೊಂಡ್ ಬಂದಿರ್ತೀರ ಯಾವ ಥರ ಎಂಜಾಯ್ ಮಾಡಿದೀವಿ ಅಂತ. ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ಮಾನ್ಸೂನ್ ಇದೇನಪ್ಪ ಅಂದರೆ, ನೀವು ದೇವ್ರ ಮನೆ ಜೂನ್ ಜುಲೈ ಮತ್ತು ಆಗಸ್ಟ್ವರೆಗೂ ಸ್ವಲ್ಪ ನಿಮಗೆ ಮಳೆ ಬಿತ್ತು. ನೀವು ಪಾಗ್ ನೋಡ್ಬೇಕಂದ್ರೆ ಜೂನಿಂದ ಸ್ಟಾರ್ಟ್. ನಿಮಗೆ ಜೂನ್ ಜುಲೈ ಆಗಸ್ಟ್ ಬರಬೇಕು. ಬರೀ ನೀವು ಜಸ್ಟ್ ಪಾಗ್ ಏನಾದ್ರು ನೋಡ್ಬೇಕಂತಂದರೆ ಆಮೇಲೆ ಆಗಸ್ಟ್ ಆದಮೇಲೆ ನಾವು ಅಕ್ಟೋಬರು ನವಂಬರ್ ಅವೆಲ್ಲ ಸುಮ್ಮನೆ ಜಸ್ಟ್ ಪಾಗಿರುತ್ತೆ. ಅವಾಗ ಈ ಥರ ಮಳೆ ನಿಮ್ಗೇನು ಸಿಗಲ್ಲ ಅವಾಗ ಆ ಟೈಮಲ್ಲಿ. ಅಯ್ಯೋ ಯಾರೋ ರೈಡರ್ ಬಂದಿದ್ದಾರೆ. ಈ ಕಡೆ ಒಂದು ಯಾವುದೋ ವ್ಯೂ ಪಾಯಿಂಟ್ ಇದೆ ನೋಡಿ, ಅಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡ್ರಿ. ತುಂಬ ಇದೆ ಈ ಕಡೆ ಒಂದು ಇಲ್ಲಿ ಇದೆ, ಈ ಕಡೆ ಇದೆ. ಯಾವ ಕಡೆ ಹೋಗಲ್ಲ, ಎಲ್ಲ ಕಡೆ ಪೀಸ್ಫುಲ್ ಆಗಿದೆ. ಸ್ನೇಹಿತರೆ 5 ನಿಮಿಷಕ್ಕೂ ನೇಚರ್ ಚೇಂಜ್ ಆಗ್ತಾ ಇದೆ ಸ್ನೇಹಿತರೆ. ಈಗ ನಾವು ಅವ್ರ ಹತ್ರ ಅಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ವಿ. ಎಲ್ಲ ಫುಲ್ ಕ್ಲಿಯರ್ ಆಗಿತ್ತು. ಸ್ವಲ್ಪ ಲೈಟಾಗಿ ಸನ್ರೈಸ್ ಆಗಿತ್ತು. ಮತ್ತೆ ಫುಲ್ಲು ಪಾಕ್ ಕಟ್ಕಂತು. ರೋಡೇ ಕಾಣ್ತಾ ಇಲ್ಲ. ಅಪೋಸಿಟ್ ಬರೋರು ಯಾರು ಕಾಣ್ತಾ ಇಲ್ಲ. ಫುಲ್ ರೋಡ್ ಕಟ್ಕಂತು. ದಿಸ್ ಈಸ್ ದೇವರ ಮನೆ. ನೀವು ಚಿಕ್ಕಮಂಗ್ಳೂರು ಸೈಡ್, ಈ ಕಡೆ ಸಕಲೇಶ್ಪುರ, ಹಾಸನ ಸೈಡ್, ಈ ಕಡೆ ಏನಾದರೂ ಟ್ರಾವೆಲ್ ಪ್ಲಾನ್ ಮಾಡ್ಕೊಂಡು ಬಂದರೆ ದೇವ್ರ ಮನೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ಥರ ಒಂದು ಪ್ಲೇಸ್ ನೀವೇನಾದರೂ ಮಿಸ್ ಮಾಡ್ಕೊಂಡ್ರೆ, ಇಂಥ ಪ್ಲೇಸ್ ಬಿಟ್ಟು ಬೇರೆ ಯಾವ್ದು ನೋಡ್ತೀರ ಬ್ರೋ ಪ್ಲೇಸ್ ನೀವು? ಮುಂದ್ಗಡೆ ಕಾರ್ ಬರ್ತಾ ಇದೆ, ಪಾಗದೇಟ್ ಹಾಕೊಂಡು ಹೋಗೋಣ. ನಂಗೆ ಗೊತ್ತಾಗಲ್ಲ. ನಂದು ಗಡಿಮ್ ಡಿಶ್ ಆಗುತ್ತೆ ಆಮೇಲೆ. ಇದು ವ್ಯೂ ಪಾಯಿಂಟ್ ಇದೆ, ಎಲ್ಲ ಮುಚ್ಕೊಂಡು ಹೋಗಿದೆ. ವ್ಯೂ ಪಾಯಿಂಟ್ ಏನೋ ಮಾಡಿದ್ದಾರೆ. ಏನು ದೇವಸ್ಥಾನ ಇದೇ ದೇವಸ್ಥಾನ ಸ್ನೇಹಿತರೆ. ಇದೇ ದೇವಸ್ಥಾನ, ದೇವ್ರ ಮನೆ ದೇವಸ್ಥಾನ ನೋಡ್ರಿ ಹೆಂಗಿದೆ. ಮುಂಚೆ ಇದನ್ನೆಲ್ಲ ಒಂದು 2-3 ವರ್ಷ ಬಂದಾಗ ದೇವಸ್ಥಾನ ಇಷ್ಟೊಂದು ಡೆವಲಪ್ ಆಗಿದ್ದಲ್ಲ. ಇವಾಗ ತುಂಬ ಅಂದ್ರೆ ತುಂಬ ಡೆವಲಪ್ ಮಾಡಿದ್ದಾರೆ. ಇವಾಗ ನಾವು ಇಲ್ಲಿಂದ ಕೊಪ್ಪಳಿಗೆ ಹೋಗ್ತೀವಿ. ಇಲ್ಲಿಂದ ಕೊಪ್ಪಳ್ಳಿ 98 ಕಿಲೋಮೀಟರ್ಸ್ ಇದೆ. ಯಾಕೆ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಲಿಟ್ರಲಿ ಫುಲ್ಲು ಪಾಕ್ ಸುತ್ಕೊಂಡ್ಬಿಟ್ಟಿದೆ. ಅಲ್ಲಿ ದೇವ್ರ ಮನೆಯಲ್ಲಿ ನಿಮಗೆ ತುಂಬ ಅಂದ್ರೆ ತುಂಬ ವ್ಯೂ ಪಾಯಿಂಟ್ಸ್ ಇದ್ದಾವೆ. ನಿಮ್ಗೆ ಯಾವ್ದು ಬೇಕೋ ಆ ಕಡೆ ಹೋಗ್ಬೋದು. ಜನನೂ ಅಂತ ಏನು ಇದ್ದಿಲ್ಲ, ತುಂಬ ಕಡಿಮೆ ಇದ್ರು. ಈ ದೇವ್ರ ಮನೆಗೆ ಸದ್ಯಕ್ಕಂತೂ ಯಾವುದೂ ಬುಕ್ಕಿಂಗು ಏನು ಇಲ್ಲ ಇದು. ಯಾಕಂದರೆ ಅದೊಂಥರ ಓಪನ್ ಪ್ಲೇಸ್ ಥರ ಇದೆಯಲ್ಲ. ಬುಕ್ಕಿಂಗು ಆ ಥರ ಒಂದು ಪರ್ಮಿಟ್ ಇಡೋದು ಇಲ್ಲಿ ಕಷ್ಟ ಇದೆ ಅನ್ಸುತ್ತೆ ಅವ್ರಿಗೆ. ಅದಕ್ಕೆ ಇಟ್ಟಿಲ್ಲ ಅನ್ಸುತ್ತೆ. ಇಲ್ಲಾಂದರೆ ಇದಕ್ಕೂ ಬುಕ್ಕಿಂಗ್ ಮೆಥಡ್ ಏನಾದರೂ ತರ್ತಾ ಇದ್ರೆ ಏನೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕಂತೂ ಬುಕ್ಕಿಂಗ್ ಏನಿಲ್ಲ. ಆರಾಮಾಗಿ ವಿಸಿಟ್ ಮಾಡ್ಬೋದು. ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಫುಲ್ಲು ಪಾಗ್ ಕಟ್ಕೊಂಡ್ಬಿಟ್ಟಿದೆ.